ಈ ಜೀವನದಲ್ಲಿ ಬದುಕುವುದನ್ನು ಕಲಿಬೇಕಾಗ್ತದೆ. ಈ ಬದುಕನ್ನು ಬಹಳಷ್ಟು ಅಧ್ಯಯನಪೂರ್ವಕವಾಗಿ ನಾವು ಕಲಿಬೇಕು. ಇದಕ್ಕೆ ಬದುಕುವ ಕಲೆ ಅಂತ ಕರೀತಾರೆ. ಈ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಈ ಬದುಕು, ಈ ಜೀವನ ನಮಗೇನು ಕಲಿಸ್ತದಲ್ಲ, ಇದನ್ನು ಯಾವ ಯೂನಿವರ್ಸಿಟಿಯೊಳಗೆ ಕಲಿಸೋದಿಲ್ಲ, ಯಾವ ವಿಶ್ವವಿದ್ಯಾನಿಲಯದಲ್ಲಿ ಕಲಿಸೋದಿಲ್ಲ, ಯಾವ ಕಾಲೇಜುಗಳಲ್ಲಿ ಕಲಿಸೋದಿಲ್ಲ. ಈ ಬದುಕನ್ನು ಕಲಿಸೋದು ಯಾವುದು ಅಂತಂದ್ರೆ ನಮ್ಮ ಜೀವನ, ನಮ್ಮ ಬದುಕು. ಈ ಬದುಕಿನಲ್ಲಿ ಬರತಕ್ಕಂಥ ಕೆಲವೊಂದು ಕಷ್ಟಗಳು, ಕೆಲವೊಂದು ನೋವುಗಳು, ಎಷ್ಟು ನೋವುಗಳು ಬರ್ತಾವಂತಂದ್ರೆ ಬಹುತೇಕ ಸಾಗರೋಪಾದಿಯಲ್ಲಿ ಬರ್ತವೆ. ಈ ಬದುಕಿನಲ್ಲಿ ಬರತಕ್ಕಂಥ ನೋವುಗಳನ್ನು ಸ್ವೀಕಾರ ಮಾಡಿ ಅವುಗಳನ್ನು ಅನುಭವಿಸಿ ತೃಪ್ತಿಯಿಂದ ಇರೋದು ಯಾವ ಕಾಲೇಜಲ್ಲಿ ಕಲಿಸೋದಿಲ್ಲ, ಯಾವ ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿಸೋದಿಲ್ಲ. ಅದನ್ನು ಎಲ್ಲಿ ಕಲಿಬೇಕಂದ್ರೆ ಈ ಗಂಡನ ಮನೆಯಲ್ಲಿ, ತಾಯಿಯ ಮನೆಯಲ್ಲಿ, ಮಕ್ಕಳು, ಹೆಂಡತಿ, ಗಂಡ ಎಲ್ಲರೂ ಕೂಡಿ ನಾವೇನು ಬದುಕಿರ್ತೀವಲ್ಲ, ಇಲ್ಲೇ ಕಲಿಬೇಕು. ನಾವು ಇದನ್ನೆಲ್ಲ ಇಲ್ಲೇ ಕಲಿಬೇಕು. ವಿಶ್ವವಿದ್ಯಾನಿಲಯಗಳು ಕೊಡ್ತಕ್ಕಂಥ ಅಕ್ಷರ ವಿದ್ಯೆ ಅದು ಕೇವಲ ಹೊಟ್ಟೆಯ ತುಂಬಿಸೀತೆ ವಿನಃ ಕಷ್ಟಗಳ ಮಧ್ಯ ಬದುಕುವ ಕಲೆಯನ್ನು ಆ ವಿಶ್ವವಿದ್ಯಾನಿಲಯ ಕಲಿಸೋದಿಲ್ಲ. ಕಷ್ಟಗಳ ಮಧ್ಯ ಬದುಕಬೇಕಲ್ಲ. ಬೆಳಗಾದರೆ ನಮ್ಮದು ಹೋರಾಟಮಯ ಜೀವನ. ನಾಳೆ ಏನು ಮಾಡಬೇಕು ನಮ್ಮ ಬದುಕಿಗೆ? ಎಷ್ಟು ಕಷ್ಟ ಅಂತಂದ್ರೆ ಒಂದು ಕಡೆ ನಾವು ನಮ್ಮ ಬದುಕಿಗಾಗಿ ಹೋರಾಡಬೇಕು. ನನ್ನ ಹೆಂಡತಿಯನ್ನು ತೃಪ್ತಿಪಡಿಸಬೇಕಲ್ಲ. ಹೆಂಡತಿ ಮತ್ತೇನು ಬೇರೆದವರು ಬೇಡಲಾರದ್ದೇನು ಬೇಡೋದಿಲ್ಲ. ಏನೊಂದಿಷ್ಟು ಬಂಗಾರ ಬೇಡಿರ್ಬೋದು, ಒಂದಿಷ್ಟು ಬಟ್ಟೆ ಬೇಡಿರ್ಬೋದು, ಒಂದು ಚಲೋ ಮನಿ ಬೇಡಿರ್ಬೋದು. ಅಷ್ಟನ್ನಾದರೂ ನಾವು ಆಕೆಯ ಸಂಕಲ್ಪವನ್ನು ಪೂರೈಸಬೇಕಲ್ಲ. ಹೆಂಡತಿಯ ಸಂಕಲ್ಪಗಳನ್ನು, ಇಷ್ಟಗಳನ್ನು, ಮಕ್ಕಳು, ಇವುಗಳಿಗಾಗಿ ನಾವು ನಿರಂತರವಾಗಿ ನಮ್ಮ ಬದುಕಿನ ಸಲುವಾಗಿ ನಾವು ಹೋರಾಟ ಮಾಡಬೇಕು. ನಾಳೆ ಏನು ಮಾಡಬೇಕು? ನನ್ನ ಮಕ್ಕಳಿಗಾಗಿ, ನನ್ನ ಮಕ್ಕಳ ಸ್ಕೂಲ್ ಫೀ ಹಾಕಬೇಕಲ್ಲ, ನಂತರ ಈ ವ್ಯವಸ್ಥೆ ಇರ್ತದಲ್ಲ, ಇದ್ರ ಜೊತೆಗೆ ಹೋರಾಟ. ಅದರ ಮಧ್ಯದೊಳಗೆ ಈ ನಮ್ಮನ್ನು ವಿರೋಧ ಮಾಡ್ತಿರ್ತಾರಲ್ಲ, ಅವ್ರ ಜೊತೆ ಒಂದು ಸಾರಿ ಹೋರಾಟ ಮಾಡಬೇಕು. ನಮ್ಮನ್ನು ನಿಂದ ಮಾಡ್ತಿರ್ತಾರಲ್ಲ, ಅವ್ರ ಜೊತೆ ಒಂದು ಸಾರಿ ಹೋರಾಡಬೇಕು. ನಾವು ನಮ್ಮದು ಏನೂ ತಪ್ಪಿರಲಿಲ್ಲ ಅಂದರೂ ನಮ್ಮದು ಆಡ್ಕೋತಾರಲ್ಲ, ನಮ್ಮದು ಮಾತಾಡ್ತಾರಲ್ಲ, ನಮ್ಮ ಮೇಲೆ ಇಲ್ಲದ ಅಪವಾದವನ್ನು ಕೊಡ್ತಾರಲ್ಲ, ಅವ್ರ ಜೊತೆ ನಾವು ಹೋರಾಟ ಮಾಡಬೇಕಲ್ಲ. ಈ ಜೀವನ ಅಂತಂದ್ರೆ, ಈ ಬದುಕು ಅಂತಂದ್ರೆ ಅಷ್ಟು ಸರಳಲ್ಲ. ಇದನ್ನು ಸಾಯುವ ತನಕನೂ ಕಲಿಬೇಕಂತ. ಆರ್ಟ್ ಆಫ್ ಲಿವಿಂಗ್. ಬದುಕುವುದು ಒಂದು ಕಲೆ ಅದ. ಬದುಕುವುದು ಒಂದು ಕಲೆ ಅದ. ಇದು ಎಲ್ಲರಿಗೂ ಬರೋದಿಲ್ಲ. ಇದೆಲ್ಲರಿಗೂ ಬರೋದಿಲ್ಲ. ಇವೆಲ್ಲವುಗಳ ಮಧ್ಯ, ಕಷ್ಟಗಳ ಮಧ್ಯ ಅವೆಲ್ಲವುಗಳನ್ನು ಸ್ವೀಕಾರ ಮಾಡಿ ಮತ್ತು ಮಂದಿ ಮುಂದೆ ನಾವು ಹೆಂಗಂತಂದ್ರೆ ನಕ್ಕೋಂತ ಇರ್ಬೇಕು. ಮನ್ಯಾಗ ಖುಷಿಯಿಂದ ಇರಬೇಕು. ಎಷ್ಟು ನೋಡ್ರಿ ಎಂಥದ್ದಿದು. ಸಾಗರದಷ್ಟು ನೋವನ್ನು ಹೃದಯದಲ್ಲಿ ಇಟ್ಟುಕೊಂಡು ಒಬ್ಬ ವ್ಯಕ್ತಿ ಯಾರ ಮುಂದದರ ಬಡತನವನ್ನು ಹೇಳ್ತಾನೇನ್ರಿ? ಪಾಪ ಹೇಳೋದಿಲ್ಲ. ಆದರೂ ತನ್ನ
ಗೆಳೆಯರ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ ಎಷ್ಟು ಖುಷಿಯಿಂದ ಮಾತಾಡ್ತಿರ್ತಾನೆ. ಒಳಗೆ ನೋವಿರ್ತದ, ನನ್ನ ಮನೆಯ ವ್ಯವಸ್ಥೆಯ ನೋವಿರ್ತದ. ಇದ್ರೂ ಕೂಡ ಅದನ್ನು ಮಂದಿಗೆ ತೋರಿಸಲಾರ್ದಂಗೆ ಮಂದಿ ಮುಂದೆ ನಕ್ಕೋಂತ ಇರಬೇಕಲ್ಲ. ಎಂಥ ಜೀವನ ನೋಡ್ರಿ. ಈ ಜೀವನ ಏನು ಕಲಿಸೋದಿಲ್ಲ ಅಂತೀರ ಮನುಷ್ಯನಿಗೆ. ಹಸಿವನ್ನ ಮುಕ್ತ ಮಾಡಬೇಕಲ್ಲ. ಈ ಜೀವನ ಹಸಿವಿಗಾಗಿ ಏನು ಮಾಡಬೇಕನ್ನೋದು ಪಾಠ ಕಲಿಸ್ತದ. ಎಲ್ಲಿ ತನಕ ಬದುಕಿರ್ತೀರಲ್ಲ ಅಲ್ಲಿ ತನಕ ಹೊಟ್ಟೆ ತುಂಬಿಸ್ಬೇಕಲ್ಲ ನಾವು. ಇದೊಂದು ಚೀಲ ದೇವ್ರು ಎಂಥದ್ದು ಕೊಟ್ಟಾನಂತಂದ್ರೆ ಸಾಯೋ ತನಕ ಪ್ರಯತ್ನ ಮಾಡಿದ್ರೆ ತುಂಬಂಗಿಲ್ರಿ. ಹರಗೆದ್ದು ಇಡ್ಲಿ ತಿಂದಿರ್ತೀವಿ, ಆಕೆ 4 ಇಡ್ಲಿ ಹಾಕ್ತಾಳ ಹೆಂಡತಿ, ತಾಯಿ 4 ಹಾಕಿದ್ರು ತಿಂತೀವಿ. ಇನ್ನೊಂದೆರಡು ತಂದ್ರೆ ಸಾಕಮ್ಮ ನನಗೆ ಸಾಕು, ಇಲ್ಲ ಇಲ್ಲ ಇನ್ನೊಂದೆರಡು ತಿನ್ನಂತ ಎಷ್ಟು 4, 8, 10 ತಿಂತಾರೆ. ಮತ್ತು ಒಬ್ಬೊಬ್ಬರು ಸುಮ್ಮನೆ ಹೇಳ್ತಿರ್ತೀನಿ ನಾ ಹಂಗೆ. ಒಬ್ಬೊಬ್ಬರು 8, 10 ಇಡ್ಲಿ ತಿಂತಿರ್ತಾರೆ, ಏನು ದೊಡ್ಡದಲ್ಲ. ಮಸ್ತ್ ತಿನ್ನೋಡ್ರಿ, 10 ಇಡ್ಲಿ ತಿನ್ನಿ ಸಾಕಿನ್ನು ಅಂದು ಎದ್ದು ಹೋಗಿರ್ತಾನೆ. ಮಧ್ಯಾಹ್ನಕ್ಕೆ ಬಂದು ಮತ್ತೆ ಕಿಚನ್ ನೋಡ್ತಿರ್ತಾನೆ. ಏನು ಮಾಡಿರಿ ನೋಡ್ರಿ ಹೆಂಗದ. ಮಧ್ಯಾಹ್ನಕ್ಕೆ ಬಂದು ಮತ್ತೆ ಕಿಚನ್ ನೋಡ್ತಿರ್ತಾನೆ. ಮತ್ತಕ್ಕೆ ಹೆಣ್ಮಗಳು ಹಂಗೆ ರೊಟ್ಟಿ ನಿಂದು ಗೊತ್ತಿರ್ತದೆ, ನೀ ಮಧ್ಯಾಹ್ನ ಬರ್ತಿ ಅನ್ನೋದು ಗೊತ್ತೇ ಇರ್ತದೆ. ಆಕೆಗೆ ಅನ್ನ ಮಾಡತ್ತಿರ್ತಾಳೆ, ಕುಕ್ಕರ್ದಾಗ ಪಲ್ಯ ಮಾಡೇ ಇಟ್ಟಿರ್ತಾಳ. ಮಧ್ಯಾಹ್ನ ಮತ್ತೆ ಬಂದು 4 ರೊಟ್ಟಿ ತಿಂದ, ಅನ್ನ ಉಂಡ, ಸ್ವೀಟ್ ಉಂಡ, ಎಲ್ಲ ಉಂಡ. ಇನ್ನಟ್ಟು ಅನುಕೂಲ ಒಟ್ಟ ಸಾಕು ಮಾರಯ್ಯ ನನಗೆ ನೀನು ಬೇಡ ಅಂತ ಎದ್ದು ಹೋಗಿರ್ತಾನೆ. ಮತ್ತೆ ಸಂಜೆಗೆ ಬಂದು ಏನು ಮಾಡಿ ನೋಡ್ರಿ ಹೆಂಗದ. ಸಾಯುವ ಪರ್ಯಂತರವಾಗಿ ಹಾಕಿದರೂ ತುಂಬಂಗೆ ಇಲ್ಲ. ಎಂಥದ್ದು ಕೊಟ್ಟಿರ್ಬೇಕು ಪರಮಾತ್ಮ ಈ ಚೀಲ, ಈ ಬ್ಯಾಗ್ ಎಂಥದ್ದು ಕೊಟ್ಟಿರ್ಬೇಕು ನೋಡ್ರಿ. ನಾವು ಅದನ್ನು ತುಂಬಿಸೋ ಸಲುವಾಗಿ ಎಷ್ಟು ಹೋರಾಟ ಈ ಜಗತ್ತಿನೊಳಗ, ಎಷ್ಟು ಹೋರಾಟ. ಇದೊಂದು ಅದಕ್ಕಂತಾರಲ್ಲ, ಹೊಟ್ಟೆಗಾಗಿ ಗೇನು ಬಟ್ಟೆಗಾಗಿ ಜೀವನ ಬಡ್ಕೊಳ್ಳೋದು ಅದರ ಸಲಾಗೇನ. ಆದರೆ ಇನ್ನೊಂದದ ರೀ, ಪರಮಾತ್ಮ ಇನ್ನೊಂದನ್ನು ಕೊಟ್ಟಾನ. ಈ ಹೊಟ್ಟೆ ಹೆಂಗಾರು ಮಾಡಿ ತುಂಬಿಸ್ಬೋದು, ಆದರೆ ಇನ್ನೊಂದದು ನೋಡ್ರಿ, ಏನು ಮನಸ್ಸು. ಅದನ್ನು ತುಂಬಿಸೋಕ್ಕಾಗವಲ್ತು ನೋಡ್ರಿ, ಅದನ್ನು ತುಂಬಿಸೋಕ್ಕಾಗವಲ್ತು. ಒಬ್ಬ ಸ್ವಾಮಿ ಜಂಗಮ ಭಿಕ್ಷೆಗೆ ಬಂದಿದ್ದಂತ, ರಾಜರ ಮನೆಗೆ ಬಂದಿದ್ದದು, ಸಾಮಾನ್ಯರ ಮನೆಗಲ್ಲ. ಆ ದೇಶದ ಪ್ರತಿಷ್ಠಿತ ರಾಜ ಅವ್ರ ಮನೆ ಮುಂದೆ ಬಂದ ಜಂಗಮ ಜೋಳಿಗೆ ತಗೊಂಡು ಬಂದು ನಿಂತ. ಸ್ವಾಮಿಗಳು ನಿಮ್ಮಲ್ಲಿ ಹಿಟ್ಟಿಗೆ ಬರ್ತಾರಿಲ್ರಿ, ಭಿಕ್ಷಕ್ಕೆ ಬರ್ತಾರ? ಬರ್ತಾರೆ. ಯಾವಾಗ ಬರ್ತಾರ್ರಿ? ಯಾಕ್ರಿ ಚಂಜಿ ಮಾಡಿ ಬಾ ಅಂದ್ರಲ್ಲ ಅವ್ರಿಗೆ. ನಮಗೀಗ ಸೌಡ್ ಇರಂಗಿಲ್ಲ, ಸಾಯಂಕಾಲ ಬಾ ಸ್ವಾಮಿ ಅಂದ್ರೆ ನಡೆಯಂಗಿಲ್ಲ, ಮುಂಜಾನೆ ಬರಬೇಕು. ಅದು ಒಂದು ನೇಮ್ ಅದ ರೀ. ಯಾಕೆ ಜಂಗಮರು ಮುಂಜಾನೆ ಎದ್ದು ಕೂಡಲೇ ಜೋಳಿಗೆ ತೊಗೊಂಡು ನಿಮ್ಮ ಮನೆಗೆ ಬರ್ತಾರಂತಂದ್ರೆ ಭಿಕ್ಷೆ ಅದೊಂದು ಸೋಗ ಹಾಕೊಳ್ಳೋದು. ಅದು ಭಿಕ್ಷೆ ಅಂತಂದ್ರೇನು ಅಲ್ಲ, ಸ್ವಾಮಿಗಳಿಗೆ ದುಡಿದ್ರೆ ಹೊಟ್ಟೆ ತುಂಬಂಗಿಲ್ಲ ಏನ್ರಿ? ಹೊರಗಡೆ ಹೋದ್ರೆ 400-500 ರೂಪಾಯಿ ಪಗಾರ ಅದ. ಆದರೂ ಅದನ್ನು ಬಿಟ್ಟು ಪರಮಾತ್ಮ ಆ ಭಗವಂತ ಜಂಗಮನನ್ನ ಜೋಳಿಗೆಯ ಕೊಟ್ಟು ಈ ಲೋಕಕ್ಕೆ ಎದಕ್ಕೆ ಕಳಿಸಾನಂತಂದ್ರ, ನೀನು ನನ್ನ ಸ್ವರೂಪ. ಜಂಗಮ ಅಂತಂದ್ರ ನೀನು ನನ್ನ ಪ್ರತಿರೂಪ. ಹೇಮರೆಡ್ಡಿ ಮಲ್ಲಮ್ಮನ ಆಟದೊಳಗೆ ನೀವು ನೋಡಿರಿ ಎಲ್ಲರೂ. ಹೇಮರೆಡ್ಡಿ ಮಲ್ಲಮ್ಮನಿಗೆ ಪರಮಾತ್ಮ ಯಾವ ರೂಪದಿಂದ ಬಂದ? ಬೇಡ್ಕೊಳ್ಳೋ ಜಂಗಮನ ರೂಪದಿಂದ ಬಂದ. ಜಂಗಮನ ರೂಪದಿಂದ ಬಂದ. ಪರಮಾತ್ಮ ಹೇಳ್ತಾನೆ, ನೀನು ಇದೊಂದು ನಿನ್ನ ಕಾಯಕ, ನೀ ಗಳಿಸುವಕ್ಕಂತ ಹೋಗಬೇಡ. ಸಂಸ್ಕೃತಿ ಸಂಸ್ಕಾರ ಆಧ್ಯಾತ್ಮ ಪರಂಪರೆಯನ್ನು ಉಳಿಸುವಕ್ಕಂತೂ ನೀವು ಹೋಗ್ಬೇಕು ಈ ಲೋಕಕ್ಕೆ. ಗಳಿಸೋದ್ ಸಲುವಾಗಿ ಅಲ್ಲ, ಈ ಪಾರಮಾರ್ಥವನ್ನ, ಸಂಸ್ಕೃತಿಯನ್ನ, ಸಂಸ್ಕಾರವನ್ನ, ಈ ದೇಶದ ಧರ್ಮವನ್ನ ಉಳ್ಸಾಕ ಹೋಗ್ಬೇಕಪ್ಪ ನೀ ಅಂತ ತಿಳ್ಕೊಂಡು ಭಗವಂತ ಜೋಳಿಗೆಯನ್ನು ಕೊಟ್ಟು ಮನಿ 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 ಹೋಗಪ್ಪ. ಅದೇನು ಸಾಮಾನ್ಯ ಅಲ್ರಿ, ಮತ್ತು ಎಲ್ಲನೂ ಬಿಡ್ಬೇಕಲ್ರಿ. ಅಲ್ಲ, ಜೋಳಿಗೆ ತಗೊಂಡು ನಿಮ್ಮ ಮನೆ ಮುಂದೆ ಬಂದು ನಿಂದ್ರದಂದ್ರೆ ಅದೇನು ಸಾಮಾನ್ಯ? ನೀವು ಯಾರು ಎಲ್ಲರೂ ಹೋಗ್ತೀರೇನು? ಯಾಕ್ರಿ ಸ್ವಾಮಿ
ನಾವ್ಯಾಕೆ ಬೇಡ್ಕೊಳಕ್ಕೆ ಹೋಗುನು? ಹೆಂಗದ ನೋಡ್ರಿ, ಮನುಷ್ಯನಿಗೆ ಎಂಥ ಭಾವನೆ ಇರ್ತದ. ಇನ್ನೊಬ್ಬರ ಮಣಿ ಮುಂದೆ ನೀಡ್ರಿ ಅವ್ವ ಅಂತ ಹೋಗ್ಬೇಕಾದ್ರೆ ಅದೇನು ಸಾಮಾನ್ಯ ಆದದ್ದಲ್ಲ, ಅದು ಸಾಮಾನ್ಯ ಅಲ್ಲ. ಏನೋ ರಕ್ತಗತವಾಗಿ ಪರಮಾತ್ಮನ ಅಂಶದಿಂದ ಬಂದಿರತಕ್ಕಂಥದ್ದು. ಅದಕ್ಕೆ ಜಂಗಮರಿಗೆ ಅದರ ಭಯ ಇಲ್ಲ, ಅದರ ನಾಚಿಕೆ ಇಲ್ಲ, ಸ್ವಾಭಿಮಾನ ಎಲ್ಲ ಬಿಟ್ಟಾಗ ನಿಮ್ಮ ಮನೆ ಮುಂದೆ ಬಾಗಲ ಮುಂದೆ ಬಂದು ನಿಂದಿರ್ಬೇಕಲ್ರಿ ಜೋಳಿಗೆ ತಗೊಂಡ, ಅದೇನು ಸಾಮಾನ್ಯ. ಆದರೆ ಅವ ಎದಕ್ಕೆ ಬರ್ತಾನೆ ಜಂಗಮ ನಿಮ್ಮ ಮಣಿಗಂತಂದ್ರೆ ಬೇಡ್ಕೊಳ್ಳೋದು ಸುಮ್ಮೊಂದು ಅದೊಂದು ಕಾರಣ. ಆದ್ರೆ ಅದಕ್ಕಿಂತಲೂ ದೊಡ್ಡ ಕಾರಣ ಏನಂತಂದ್ರೆ ನಿಮ್ಮ ಮನೆಗೆ ಜಂಗಮ ಎದಕ್ಕೆ ಬರ್ತಾನಂತಂದ್ರೆ ಮುಂಜಾನೆ ಎದ್ದು ಕೂಡಲೇ ಎದ್ದರೋ ಇಲ್ಲೋ 6 ಗಂಟೆಗೆ ಬರ್ಬೇಕ್ರಿ ಭಿಕ್ಷುಕ ಸ್ವಾಮಿಗಳು. ಸೂರ್ಯೋದಯದಕ್ಕಿಂತಲೂ ಅಥವಾ ಸೂರ್ಯೋದಯಕ್ಕೆ ಪ್ರಾರಂಭ ಮಾಡಬೇಕು ಭಿಕ್ಷಾ ಆಡಕ್ಕೆ. ಅಂದ್ರೆ ಸೂರ್ಯೋದಯಕ್ಕೆ ನಿಮ್ಮ ಮನೆಗೆ ಭಿಕ್ಷುಕ ಬಂದಾಗ ನೀವು ಭಿಕ್ಷಾ ನೀಡಬೇಕಾದ್ರೆ ಆ ಬಂದಿರತಕ್ಕಂಥ ಸ್ವಾಮಿಗೆ ಜಂಗಮನಿಗೆ ಹಿಟ್ಟು ನೀಡಬೇಕಾದ್ರೆ, ರೊಟ್ಟಿ ನೀಡಬೇಕಾದ್ರೆ, ಕಾಳು ನೀಡಬೇಕಾದ್ರೆ ನೀವು ಸ್ನಾನ ಮಾಡಿರ್ಬೇಕು. 6 ಗಂಟೆ ಅನ್ಕೊಡೋದು ನಿಮ್ಮ ಸ್ನಾನ ಮುಗಿದಿರ್ಬೇಕು, ನಿಮ್ಮ ಜಗಲಿ ಮೇಗಿನ ಪೂಜಾ ಮುಗಿದಿರ್ಬೇಕು, ನಿಮ್ಮ ಲಿಂಗ ಪೂಜಾ ಮುಗಿದಿರ್ಬೇಕು. ಅದೆಲ್ಲ ಮುಗಿದಿರಬೇಕು. ಜಂಗಮ ಬಂದಿರಬೇಕು. ಅವನಿಗೆ ನೀಡಿ ಅವನ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಬೇಕು. ಇದು ನೇಮದ, ಇದು ನೇಮದ. ಪರಮಾತ್ಮ ನೀವು ಜಂಗಮರ ಕಾಲು ಬೀಳ್ತಿರಲ್ಲ, ಅದು ಅವ್ರ ಕಾಲು ಬೀಳೋಗೋಸ್ಕರವಾಗಿ ಅಲ್ಲ. ಆದರೆ ಪರಮಾತ್ಮ ಅವನಿಗೆ ಹೇಳಿ ಕಳಿಸ್ಯಾನಂತ. ಏನಂತಂದ್ರೆ, ನೋಡಪ್ಪ, ನನ್ನ ಭಕ್ತರು ನನ್ನ ಮಕ್ಕಳು ಏನದಾರಲ್ಲ ಅವರೆಲ್ಲರಿಗೂ ನಾನು ಭೇಟಿ ಕೊಡೋಕ್ಕಾಗಂಗಿಲ್ಲ, ನಾನು ನಮಸ್ಕಾರ ಮಾಡಿಸ್ಕೊಳ್ಳೋಕ್ಕಾಗಂಗಿಲ್ಲ. ನೀನು ಸೂರ್ಯೋದಯದಿಂದ ಹಿಡಿದು 3 ತಾಸು ನೀನ ಅವ್ರ ಮನೆಗೆ ಹೋಗು. ಅವ್ರು ನಿನ್ನ ಪಾದಕ್ಕೆ ನಮಸ್ಕಾರ ಮಾಡ್ತಾರಲ್ಲ, ಸೂರ್ಯೋದಯದಿಂದ ಹಿಡಿದು 3 ತಾಸು ತನಕ ಸ್ವತಃ ಪರಮಾತ್ಮ ನಾನೇ ನಿನ್ನ ಹೆಬ್ಬೆರಳದಾಗಿರ್ತೇನಪ್ಪ ತಮ್ಮ ಅಂತ ಪರಮಾತ್ಮ ಹೇಳಿ ಕಳ್ಸಾನಂತ. ಜಂಗಮನ ಹೆಬ್ಬೆರಳಿನೊಳಗ ಆ ಶಿವ ಮಲ್ಲಯ್ಯ ಪರಮಾತ್ಮ ಸೂರ್ಯೋದಯದಿಂದ ಹಿಡಿದು 3 ತಾಸು ಅವರ ಪಾದಕ್ಕೆ ನಮಸ್ಕಾರ, ಅವರ ಪಾದದೊಳಗೆ ಪರಮಾತ್ಮ ಇರ್ತಾನಂತ. ಅದಕ್ಕೆ ಮುಂಜಾನೆ ಹಿಟ್ಟಿಗೆ ಬರೋದು ಜಂಗಮರು. ನೀವು ಎದ್ದರೇ ಇಲ್ಲೋ, ಸ್ನಾನ ಮಾಡಿರೋ ಇಲ್ಲೋ, ಆ ನಂತರ ಲಿಂಗ ಪೂಜಾ ಮಾಡ್ಕೊಂಡಿರೋ ಇಲ್ಲ, ನಿಮ್ಮ ಮನ್ಯಾಗಿನ ಜಗಲಿ ಮ್ಯಾಗಿನ ಪೂಜಾ ಮಾಡಿರೋ ಇಲ್ಲ, ಹಣ್ಣಿ ಮ್ಯಾಗ ವಿಭೂತಿ ಹಚ್ಚಿರೋ ಇಲ್ಲ ಅಂತ ತಿಳ್ಕೊಂಡ ಮನಿ 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 ನೋಡಕ್ಕೆ ಬರ್ತಾನ್ರಿ ಅವ, ನಿಮ್ಮನ್ನು ಪರೀಕ್ಷಾ ಮಾಡಕ್ಕೆ ಬರ್ತಾನ. ಅದಕ್ಕೆ ವಚನಗಳಲ್ಲಿ ಹೇಳ್ತಾರೆ, ಜಂಗಮ ಅಂತಂದ್ರೆ ಸಾಮಾನ್ಯ ಅಲ್ಲ, ಗುರುವಿನ ಗುರು ಪರಮ ಗುರು ಜಂಗಮವೆಂದೆನಿಸಿಕೊಂಡ ಬಳಿಕ. ಜಂಗಮ ಅಂತಂದ್ರೆ ಪರೀಕ್ಷಾ ಮಾಡವ. ಶಾಲ್ಯಾಗ ಸರ್ ಇರ್ತಾನೆ, ಅವ್ರ ಗುರುಗಳು ಇದ್ದಂಗೆ. ಯಾವಾಗಾರ ಒಮ್ಮೆ BO ಬರ್ತಾರಲ್ಲ ಅವ್ರು ಜಂಗಮರಿದ್ದಂಗೆ. ಹಂಗೆ ನಿಮ್ಮ ಮನೆಗೆ ಬಂದು ಚೆಕ್ ಮಾಡೋಕ್ಕಾರಲ್ಲ, ಆ ರೀತಿಯೊಳಗೆ ಜಂಗಮರು ನಮ್ಮ ಮನೆಗೆ ಬರ್ತಾರಲ್ಲ, ನಾವು ನೀಡ್ತೀವಲ್ಲ, ಆ ರೀತಿ ಏನಪ್ಪ ಅಂತಂದ್ರೆ ಮನುಷ್ಯನಿಗೆ ಸಂಸ್ಕಾರವನ್ನು ಕಲಿಸಲಿಕ್ಕೆ ಅವ್ರು ಬರ್ತಾರೆ. ಜಂಗಮರು ಸಂಸ್ಕಾರವನ್ನು ಕಲಿಸಲಿಕ್ಕೆ ಬರ್ತಾರೆ. ಆ ರೀತಿಯೊಳಗೆ ಈ ಜಗತ್ತಿನಲ್ಲಿ ಬದುಕುವುದು ಅಂತಂದ್ರೆ ಅಷ್ಟು ಸರಳಲ್ಲ. ಈ ಬದುಕನ್ನು ನಾವು ಹೆಂಗೆ ಕಲಿಬೇಕು ಅಂತಂದ್ರೆ ಸಾಯುವ ಪರ್ಯಂತರವಾಗಿ ಈ ಬದುಕನ್ನು ಕಲಿಯಲೇಬೇಕು. ಕಷ್ಟಗಳು ಹೆಂಗೆ ಬರ್ತಾವಂತಂದ್ರೆ ನಮ್ಮ ಜೀವನದ ಮೇಲೆ ಸಾಗರ ಹೆಂಗೆ ಬರ್ತದಲ್ಲ ಹಂಗೆ ನಮ್ಮ ಮೇಲೆ ಹಾದು ಹೋಗ್ತದಂತ. ಈ ಜೀವನದೊಳಗೆ ಕಷ್ಟಗಳು ಹಂಗೆ ಹಾದು ಹೋಗ್ತದಂತ. ಆ ರೀತಿಯೊಳಗೆ ಈ ಜೀವನದಿಂದ ಪಾರಾಗೋದಂತಂದ್ರೆ ಮನುಷ್ಯ ಭಾಳಷ್ಟು ಕಲಿಬೇಕು. ಎಷ್ಟೋ ನಿಂದೆಗಳು, ಎಷ್ಟೋ ಅಪಮಾನಗಳು, ಇವೆಲ್ಲವುಗಳನ್ನು ತಡ್ಕೊಂಡು ಅವುಗಳನ್ನು ಸಂತೈಸಿ ನಾವಿಲ್ಲಿ ಬದುಕಬೇಕಾಗ್ತದೆ. ಅದಕ್ಕೆ ನಿಜಗೊಂಡ್ರು ಭಾಳ ಚಂದೊಂದು ಮಾತು ಬರೀತಾರೆ ನೋಡ್ರಿ. ಏನಂತಂದ್ರೆ, ದೊರಕಲೇನದರಳು ಪರಿಣತೆ ದಳೆವುದೇ ಚಂದಮಮ. ಪರಮಾತ್ಮ ನಮಗೆ ಏನು ಕೊಟ್ಟಾನ, ಎಷ್ಟು ಕೊಟ್ಟಾನ, ಅಷ್ಟರೊಳಗೆ ನಾವೇನಪ್ಪ ಅಂತಂದ್ರೆ ತೃಪ್ತಿಯಿಂದ ಇರೋದು. ಎಷ್ಟು ಕೊಟ್ಟಾನ ಪರಮಾತ್ಮ ಅಷ್ಟರೊಳಗೆ ನಾವು ತೃಪ್ತಿಯಿಂದ ಇರೋದು.